ನಮಸ್ತೆ ವೀಕ್ಷಕರೇ. ಈಗ ಮತ್ತೊಬ್ಬರು ಪ್ರಭಾವತಿ ಶ್ರೀಧರ್ ಅವರು. ಇವರು ಸಾಗರದ ಲಯನ್ಸ್ ಕ್ಲಬ್ಬಿನ ಮೊದಲ ಮಹಿಳಾ ಅಧ್ಯಕ್ಷರು. ಲಯನೆಸ್ ಅಲ್ಲ, ಲಯನ್ಸ್ ಕ್ಲಬ್ಬಿಗೆ ಮಹಿಳಾ ಅಧ್ಯಕ್ಷರು. ಕಳೆದ ವರ್ಷವಷ್ಟೇ ಗೋಲ್ಡನ್ ಜೂಬಿಲಿಯನ್ನು ಆಚರಿಸಿದಂಥ ಸಂಸ್ಥೆ ಈಗ 51ನೇ ವರ್ಷಕ್ಕೆ ಪ್ರಭಾವತಿ ಶ್ರೀಧರ್ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ನಿನ್ನೆ ಜೂನ್ 12ರಂದು ಸಾಗರದ ನಗರಸಭೆಯ ಆವರಣದಲ್ಲಿ ಇವರ ನಾಯಕತ್ವದಲ್ಲೇ ಭಾಳ ಮುಖ್ಯವಾದಂಥ ಪೌರ ಕಾರ್ಮಿಕರಿಗೆ ರಕ್ಷಾ ವಸ್ತ್ರವನ್ನು ನೀಡುವಂಥ ಕೆಲಸವನ್ನು ಮಾಡಿದರು. ಇದು ಅಧಿಕಾರ ಇದ್ದವರಿಗೆ ಸಮಾಜದಲ್ಲಿರುವಂಥ ಬೇರೆ ಬೇರೆ ಜನರ ಕಡೆ ಕಣ್ಣು ಹೋಗಬೇಕು. ಯಾರು ನಿಜವಾಗಲೂ ನೀಡಿ ಪರ್ಸನ್ ಅವರಿಗೆ ಸೇವೆ ಕೊಡಬೇಕು ಅನ್ನೋದು ಗೊತ್ತಾಗಿರಬೇಕು. ಅದರ ಭಾಗವಾಗಿ ಊರನ್ನು ಚೊಕ್ಕ ಮಾಡುವಂಥ ಪೌರ ಕಾರ್ಮಿಕರಿಗೆ ರಕ್ಷಾ ವಸ್ತ್ರ ಕೊಟ್ಟಿರೋದು ಬಹಳ ಅಪರೂಪದ ಕೆಲಸ ಅಂತ ಚಾರ್ವಾಕ ಸುದ್ದಿವಾಹಿನಿ ಭಾವಿಸುತ್ತೆ. ಮೇಡಮ್, ನಿಮಗೆ ಸ್ವಾಗತ. ನಮಸ್ಕಾರ. ಮೇಡಮ್, ಈಗ ನೀವು ಸಾಗರದ ಲಯನ್ಸ್ ಕ್ಲಬ್ಬಿನ ಮೊದಲ ಮಹಿಳಾ ಅಧ್ಯಕ್ಷರು ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದೀರಾ. ನಿಮಗೆ ಈ ಒಂದು ಸೇವೆಗೆ ಬರಲಿಕ್ಕೆ ಯಾರು ಪ್ರೇರಣೆ? ನಾನು ಸಿದ್ದಾಪುರ ತಾಲೂಕಿನಲ್ಲಿ ಹುಟ್ಟಿ ನಾನು ಸಾಗರ ತಾಲೂಕಿಗೆ ಬಂದೆ. ಆವಾಗ ನನ್ನ ಪತಿಯವರಾದಂತಹ ಡಿ ಶ್ರೀಧರ್ ಅವರು ಪ್ರೇರಣೆ ನನಗೆ. ಯಾಕೆಂದರೆ ಅವರು ಲಯನ್ಸ್ ಕ್ಲಬ್ಬಿಗೆ ಸೇರಿದ್ರು. ಆಗ ಅವರೊಟ್ಟಿಗೆ ನಾನು ಸೇರಿದೆ. ಆವಾಗ ಲಯನೆಸ್ ಕ್ಲಬ್ ಇತ್ತು ನಮಗೆ. ಈಗ ಏನಾಗಿದೆ ಅಂದರೆ ನಮ್ಮ ಇಂಟರ್ನ್ಯಾಷನಲ್ನಿಂದ ಲಯನೆಸ್ ಕ್ಲಬ್ಗಳನ್ನು ತೆಗೆದು ಲಯನ್ಸ್ ಕ್ಲಬ್ ಅಂತ ಮಾಡಿದ್ದಾವೆ. ಲಯನ್ಸ್ ಕ್ಲಬ್ಬಿನಲ್ಲಿ ನಾನು ಮೊಟ್ಟ ಮೊದಲಿಗೆ 51ನೇ ವರ್ಷದ ಮಹಿಳಾ ಅಧ್ಯಕ್ಷೆಯಾಗಿ ಈಗ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ನನಗೆ ಸಂಪೂರ್ಣ ಪ್ರೇರಣೆ ಡಿ ಶ್ರೀಧರ್ ಅವರು ಹಾಗೂ ನನ್ನ ಎಲ್ಲ ಲೈನ್ ಸದಸ್ಯರುಗಳು. ನನಗೆ ಅವರು ತಮ್ಮ ತನು ಮನ ಧನಗಳನ್ನೆಲ್ಲ ಕೊಟ್ಟು ನನ್ನನ್ನು ಸಹಕರಿಸಿ ನನ್ನ ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಈ ಸೇವಾ ಕಾರ್ಯಕ್ರಮ ಎಲ್ಲರೂ ಅವರು ಒಟ್ಟಿಗೆ ನಾನು ಮಾಡ್ತಾ ಇದ್ದೀನಿ ಈ ವರ್ಷವ. ಅವರ ನಮ್ಮ ಸೇವಾ ಕಾರ್ಯಕ್ರಮಗಳು ಎಲ್ಲವನ್ನು ಅವರು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಯಾಕೆಂದರೆ ನನ್ನ ಲೈನ್ ಸದಸ್ಯರುಗಳು ಪ್ರೋತ್ಸಾಹ ಇಲ್ಲದೆ ನಾನು ಒಬ್ಬಳೇ ಮಹಿಳೆ ಮಾಡೋಕ್ಕಾಗಲ್ಲ. ಹಾಗಾಗಿ ಅವರೆಲ್ಲ ಪ್ರೋತ್ಸಾಹದಿಂದ ನಮ್ಮನೆಯವರು ನನ್ನ ಬೆನ್ನ ಹಿಂದಕ್ಕೆ ನಿಂತು ಕೆಲಸ ಮಾಡಿದ್ದಾರೆ. ಹಾಗೆ ನಾನು ಮುಂದೆ ಈಗ ಕೆಲಸ ಮಾಡುತ್ತಾ ಇರೋದು ಅಂದರೆ ನನ್ನ ಖುಷಿ ಅಂದರೆ ನಾನು ಒಂದು ಸೇವಾ ಕಾರ್ಯಕ್ರಮದಲ್ಲಿ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನಗೆ ತುಂಬ ಖುಷಿ. ನಾನು ಮೊಟ್ಟ ಮೊದಲಿಗೆ ಎಲ್ಲರಿಗೂ ಹೇಳುವುದಂದರೆ ನಾವು ಬರೀ ಹಣ ಗಳಿಸೋದೊಂದೇ ಅಲ್ಲ, ಅದನ್ನು ನಾವು ಗಳಿಸಿದ್ರೊಳಗೆ ಅರ್ಧವನ್ನು ಪರರಿಗೆ ಕೊಡಬೇಕು ಅಂತ ನನ್ನ ಅಭ್ಯಾಸ. ಹಾಗಾಗಿ ನಾನು ಈ ವರ್ಷ ನಾನು ಅಧ್ಯಕ್ಷೆಯಾಗಿ ಎಲ್ಲರ ನಮ್ಮ ಸದಸ್ಯರ ಸಹಾಯದ ತನು ಮನ ಧನ ಸಹಾಯಗಳನ್ನು ಪಡೆದು ನಾನು ಕೆಲಸ ಮಾಡ್ತಾ ಇದ್ದೇನೆ. ಮೇಡಮ್, ಈಗ ನೀವು ಮಾಡಿದ ನಿಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದ ಕೆಲಸಗಳ ವಿವರ ಹೇಳಿ ಒಂಚೂರು. ನಾನು ಮೊಟ್ಟ ಮೊದಲಿಗೆ ಪರಿಸರ ರಕ್ಷಣೆ, ನಾವು ಸಸಿ ನೆಡುವ ಕಾರ್ಯಕ್ರಮವನ್ನು ಪದವಿ ಕಾಲೇಜಲ್ಲಿ ನಾವು ನಮ್ಮ ನ್ಯಾಯಾಧೀಶರೊಂದಿಗೆ ಹಾಗೂ ಅವರು ಕಾನೂನು ಶಿಬಿರ, ಮಕ್ಕಳಿಗೆ ಕಾನೂನು ಮದ್ಯಪಾನವನ್ನು ಯಾಕೆ ಮಾಡಬಾರ್ದು ಹೇಳೋ ಕಾರ್ಯಕ್ರಮಗಳಲ್ಲಿ ನಾವು ಸಾಗರದ ನ್ಯಾಯಾಧೀಶರನ್ನು ಕರ್ಕೊಂಡೋಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ವಿ. ಹಾಗೆ ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮ ಅಂದರೆ ಪರಿಸರ ಹಾಗೂ ನಾವು ಜನಗಳಿಗೆ, ಯಾರಿಗೆ ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡೋದು, ಹಾಗೆ SSLC PUC ಮಕ್ಕಳಿಗೆ ಪ್ರೋತ್ಸಾಹ ಧನ ಕೊಡೋದು, ಹಾಗೆ ಸಾಗರದ ಆಸ್ಪತ್ರೆಯಲ್ಲಿ TB ಕಾಯಿಲೆಯವರು ಕೇಳ್ಕೊಂಡ್ರು ನಮ್ಮ ಹತ್ರ. ಅವರಿಗೆ ನಾವು ಕಿಟ್ಗಳು, ಪೌಷ್ಟಿಕ ಆಹಾರ ಕಿಟ್ಗಳನ್ನು ಕೊಟ್ವಿ. ಆಗ ನಮಗೆ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ಪತ್ರ ಸಹ ಈ ವರ್ಷ ಬಂದಿದೆ. ಹಾಗೆ ಮುಂದೆ ನಾವು ರಕ್ತದಾನ ಶಿಬಿರ ಮಾಡಿದ್ವಿ. ಹಾಗೆ ಮತ್ತೆ ಆರೋಗ್ಯ ಶಿಬಿರ ಮಾಡಿದ್ವಿ. ಮತ್ತು ಹೆಣ್ಮಕ್ಳಿಗೆ, ಯಾಕೆಂದರೆ ಎಲ್ಲ ಸ್ಕೂಲ್ಗಳಲ್ಲಿ ಮೆನ್ಸಸ್ ಪ್ರಾಬ್ಲಮ್ ಇರುತ್ತೆ, ಅದ್ರ ಬಗ್ಗೆ ಡಾಕ್ಟರ್ ಕರ್ಕೊಂಡೋಗಿ ಸ್ಪೀಚ್ ಕೊಡಿಸಿದ್ವಿ. ಹಾಗೆ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಿದ್ವಿ. ಹಾಗೆ ನಮ್ಮ ವಾಕಿಂಗ್ ಟ್ರ್ಯಾಕ್, ಸಾಗರದ ವಾಕಿಂಗ್ ಟ್ರ್ಯಾಕಲ್ಲಿ 2 ಬೆಂಚ್ಗಳನ್ನು ಈ ವರ್ಷ ಸಹ ಕೂರ್ಲಿಕ್ಕೆ, ಯಾಕೆಂದರೆ ವಯಸ್ಸಾದವರು ವಾಕಿಂಗ್ ಮಾಡುವಾಗ ಸುಸ್ತಾಗತ್ತೆ, ಆವಾಗ ಅವ್ರಿಗೆ ಕೂರ್ಲಿಕ್ಕೆ ಅಂತ 2 ಬೆಂಚ್ ಸಹ ಕೊಟ್ಟಿದ್ದೀವಿ ಈ ವರ್ಷ. ಹಾಗೆ ನಮ್ಮ ಎಲ್ಲ ರೋಡಲ್ಲೂ ಫಲಕಗಳನ್ನು ಹಾಕ್ಸಿದ್ದೀವಿ, ಲಯನ್ಸ್ ಕ್ಲಬ್ ಸ್ವಾಗತ ಅಂತ. ಮುಂದೆ ಚೈತನ್ಯ ಸ್ಕೂಲ್ ನಿಮ್ಗೆ ಗೊತ್ತಿರ್ಬೋದು, ಭೀಮನಕೋಣೆಯಲ್ಲಿ ಅಂಗವಿಕಲ ಸ್ಕೂಲ್, ವಿಕಲಚೇತನ ಸ್ಕೂಲು ಇದೆ. ಅದಕ್ಕೆ ನಮ್ಮದು ದೊಡ್ಡ ಸಹಾಯ ಈ ವರ್ಷವ. ಯಾಕೆಂದ್ರೆ ನಾವು ಈ ವರ್ಷ ಅವರಿಗೆ ಆಹಾರ ಕಿಟ್ಗಳು, ಅನೇಕ ಥರದ ಧನ ಸಹಾಯಗಳು, ಈ ಕೆಲಸಗಳನ್ನೆಲ್ಲ ತುಂಬ ಮಾಡಿದ್ದೀವಿ. ಅಲ್ಲಿ ಆ ರಿಪೋರ್ಟ್ಗಳು ನಮ್ಮ ಇಂಟರ್ನ್ಯಾಷನಲ್ ಮ್ಯಾಗಝೀನಲ್ಲೂ ಅದು ಸಾಧಾರಣವಾಗಿ 1,000
ಇದಕ್ಕೆ ದೇಶಕ್ಕೆ ಹೋಗುತ್ತೆ ನಮ್ಮದು. ಅದು ಆ ಕೆಲಸವನ್ನು ನಾವು ಈ ವರ್ಷ ಮಾಡಿದ್ದೀವಿ. ಅಲ್ಲಿಂದ ನಮಗೆ ಪ್ರಶಸ್ತಿ ಸಹ ಬಂದಿದೆ. ಅದ್ರ ಬಗ್ಗೆ ನೀವು ಮಾಡಿರೋ ಕೆಲಸ ವಿಕಲಚೇತನವರಿಗೆ ಸಹಾಯ ಮಾಡಿದ್ದು ಅದು ಪ್ರಕಟವಾಗಿದೆ ಹೌದು, ಪ್ರಕಟ ಆಗಿದೆ. ಹಾಂ ಮೇಡಮ್, ಈಗ ನೀವು ಲಯನ್ಸ್ ಕ್ಲಬ್ ಬಿಟ್ಟು ಮತ್ತೆ ಬೇರೆ ಬೇರೆ ಇಲ್ಲಿ ಕೆಲಸ ಮಾಡಿದ್ದೀರಾ? ನಾನು ಲಯನ್ಸ್ ಕ್ಲಬ್ ಅಲ್ಲದೆ ನಾನು ಮುಂಚೆ ನಮ್ಮ ಊರಿನ ಸಾಗರದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ದೊಡ್ಡ ಅಡಿಕೆ ವ್ಯಾಪಾರದ ಸಂಸ್ಥೆ ಇದೆ ಮ್ಯಾಮ್ಕೋಸ್ ಅಂತ. ಆ ಸಂಸ್ಥೆಯಲ್ಲಿ 6 ವರ್ಷ ನಾನು ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಹಾಗೆ ಅದರಂತೆ ಎಲ್ಲ ಮಹಿಳಾ ಸಮಾಜ ಒಕ್ಕೂಟ ಇರ್ಬೋದು, ಸಾಗರ ತಾಲೂಕು ಒಕ್ಕೂಟ ಇತ್ತು, ಅದರೊಳಗೂ ಅಧ್ಯಕ್ಷೆಯಾಗಿ, ಕಾರ್ಯದರ್ಶಿಯಾಗಿ, ಖಜಾನ್ಸಿಯಾಗಿ ಕೆಲಸ ಮಾಡಿದ್ದೀನಿ. ಅದಲ್ಲದೆ ನಮ್ಮ ಊರಿನ ಮಾಲ್ವೆ ಕೋಆಪರೇಟಿವ್ ಸೊಸೈಟಿ ಇದೆ, ಅದರೊಳಗೆ ಡೈರೆಕ್ಟರ್ ಆಗಿ ತುಂಬ ವರ್ಷದಿಂದ 25-30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ಲಲಿತಾ ಮಹಿಳಾ ಮಂಡಳಿ ಇರ್ಬೋದು, ಹಾಗೆ ಸ್ವಸಹಾಯ ಸಂಘಗಳಿರ್ಬೋದು, ಎಲ್ಲದರೊಳಗೂ ನನ್ನನ್ನು ನಾನು ತೊಡಸ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಸ್ವಲ್ಪ ಸಾರ್ವಜನಿಕರ ಸೇವೆ ಮಾಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಅರ್ಧ ಸಮಯವನ್ನು ಅದರೊಳಗೆ ಕಳಿತೀನಿ. ನಮ್ಮಲ್ಲಿ ನಾವು ಎಷ್ಟೇ ಉತ್ಪತ್ತಿ ಮಾಡಿದ್ರು ಮೊದಲೇ ಹೇಳ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ನನಗೆ ಪರರಿಗೆ ಕೊಡಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಾನು ಯಾರೇ ಬರಲಿ, ಈ ವರ್ಷ ನನ್ನ ಕಾಲದಲ್ಲಿ ಹೊಲಿಗೆ ಮಿಷನ್ ಒಂದು ಬಡ ಹೊಲಿಗೆ ಅವಳಿಗೆ ಒಂದು ಮಿಷನ್ ಸಹ, ನಾನು ಹೊಲಿಗೆ ಮಿಷನ್ ಸಹ ಕೊಟ್ಟಿರ್ತೀನಿ. ಹೀಗೆ ಇನ್ನೂ ಅನೇಕ ತರದ ಕೆಲಸಗಳನ್ನು, ಸಣ್ಣ ಪುಟ್ಟ ಕೆಲಸಗಳನ್ನು ತುಂಬಾ ಮಾಡಿದ್ದೀನಿ. ಮೇಡಮ್, ಈಗ ನಿಮ್ಮ ಈ ತರದ ನಿಮ್ಮ ಕೆಲಸಗಳು ಹೀಗೆ ಮುಂದುವರಿಲಿ ಅಂತ ಚಾರ್ವಾಕ ಸುದ್ದಿವಾಹಿನಿ ಬಯಸುತ್ತೆ. ಹೇಳಿ ಮೇಡಮ್. ನಾನು ಇದಲ್ಲದೆ ನಮ್ಮ ಮನೆ ಒಳಗೆ ನನ್ನ ವಯಸ್ಸಾದ ಅತ್ತೆ ಇದ್ರು, 96 ವರ್ಷ. ಈಗ 1-2 ವರ್ಷ ಆಯ್ತು ಅವ್ರು ತೀರ್ಕೊಂಡು. ಅವ್ರ ಸೇವೆಯನ್ನು ಸಹ ನಾನು ಮನೆಯಲ್ಲೇ ಮಾಡಿಕೊಂಡು ಕೃಷಿ ಪುಷ್ಪ ಕೃಷಿಯನ್ನು ಮಾಡ್ತೀನಿ. ಹಾಗೆ ಅನೇಕ ಕರಕುಶಲ ಕೈಗಾರಿಕೆಗಳನ್ನು ಸಹ ನೀವು ನೋಡ್ಬೋದು. ಈಗ ಬೀಜದಿಂದ ತಯಾರಿಸಿದ ನಾವು ಉಪಯೋಗ ಮಾಡದೆ ಹೊರಗೆ ಹಾಕ್ತೀವಲ್ಲ, ಆ ವಸ್ತುಗಳಿಂದ ಏನೇನು ಅಲಂಕೃತ ವಸ್ತುಗಳನ್ನು ತಯಾರಿಸಬಹುದು ಅಂತ ಅದನ್ನು ಸಹ ಮಾಡಿದ್ದೀನಿ. ಇದೇ ಪ್ರದರ್ಶನವನ್ನು ನಮ್ಮ ಲಯನ್ಸ್ ಕ್ಲಬ್ಗೆ ಎಲ್ಲರಿಗೂ ಮಾದರಿ ಆಗಲಿ ಅಂತ ಕರಕುಶಲ ಸ್ಪರ್ಧೆಯನ್ನು ಸಹ ನಾನು ಈ ವರ್ಷ ನನ್ನ ಅವಧಿಯಲ್ಲಿ ಏರ್ಪಡಿಸಿದ್ದೆ. ಅನೇಕ ಪ್ರಶಸ್ತಿಗಳನ್ನು ತಗೊಂಡಿದ್ದೀನಿ. ಓಕೆ ಮೇಡಮ್, ನಿಮ್ಮ ಈ ಕೆಲಸಗಳು ಹೀಗೆ ಮುಂದುವರಿಲಿ, ಇನ್ನಷ್ಟು ಜನರಿಗೆ ಸಹಾಯ ಆಗಲಿ ಅಂತ ಚಾರ್ವಾಕ ಸುದ್ದಿವಾಹಿನಿ ಬಯಸುತ್ತೆ. ನಿಮಗೆ ಧನ್ಯವಾದಗಳು. ನಮಸ್ಕಾರಗಳು.